ಇದಕ್ಕಿಂತ ದೊಡ್ಡ ಪರ್ಪಸ್ ಬೇಕಾ ಸರ್? ಯಾಕೆಂದ್ರೆ ನಿಮಗೊಂದು ವಿಚಾರ ತೋರಿಸ್ತೀನಿ. ನನ್ನ ತಂದೆ ಫೋಟೋ ಪ್ಲೇ ಮಾಡ್ಬೋದಾ ದಯವಿಟ್ಟು? ಯಾಕೆ ಅಂದ್ರೆ ನನ್ನ ಪರ್ಪಸ್ ಏನು ಅಂತ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇರೋದು. ನೋಡಿ, ಇವತ್ತು ಈ ಭೂಮಿಯಲ್ಲಿ ನನ್ನ ತಂದೆ ಇಲ್ಲ. 2020ರಲ್ಲಿ ಕೋವಿಡ್ ಟೈಮಲ್ಲಿ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ನನಗೆ ಕೇವಲ ವಯಸ್ಸು 22. ಮನೆ ಇಲ್ಲ, ಕಷ್ಟ, ಇಬ್ರು ತಂಗಿಯಂದರು ಮದುವೆ ಮಾಡಬೇಕು, ಏನೆಲ್ಲ ಇತ್ತು. ಆದರೆ ತಂದೆನ ವೆಂಟಿಲೇಟರ್ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ವೀಲ್ ಚೇರಲ್ಲಿ ಇದ್ರು ತಂದೆ. ವೆಂಟಿಲೇಟರ್ ಕರ್ಕೊಂಡು ಹೋಗುವಾಗ ಅವರೊಂದು ನೋಟ ನೋಡಿದ್ರು ನನ್ನ. ಏನು ನೋಡಿದ್ರು? ಒಂದು ನೋಟ ನೋಡಿದ್ರು. ಅದು ಹೇಗಿತ್ತು ಅಂದರೆ, ಆಯ್ತಪ್ಪ ನಂದೆಲ್ಲ ಮುಗೀತು, ಇನ್ಯಾರ್ದು? ನಿಂದು. ಆ ಟೈಮಲ್ಲಿ ನಾನು ತುಂಬಾ ಬ್ರೇಕ್ ಆಗಿಬಿಟ್ಟೆ. ಏನು ಮಾಡೋದು, ಒಡೆದೋಗ್ಬಿಟ್ಟೆ. ನನ್ನ ಕೈಯಿಂದ ಗೊತ್ತಾಗ್ತಾ ಇಲ್ಲ ಹೆಂಗ್ ಹ್ಯಾಂಡಲ್ ಮಾಡೋದು. ಯಾಕಂತ ಹೇಳಿದ್ರೆ ತಂದೆ ದೊಡ್ಡದಾಗ ಆಸ್ತಿ ಸಂಪಾದನೆ ಮಾಡಿಟ್ಟಿರ್ಲಿ, ದುಡಿದಿರ್ಲಿ. ನೋಡಿದ್ದು ನನ್ನ ತಂದೆ ರೈಟ್ ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಫೋಟೋ ಇದು. ಅಂಡ್ ಅವರು ಆ ಟೈಮಲ್ಲಿ ಒಂದು ನೋಟ ನೋಡಿ ಹೇಳಿದ್ರು, ನನ್ನ ಕುಟುಂಬನ ಸಂರಕ್ಷಣೆ ಮಾಡೋದು ನಿನ್ನ ಜವಾಬ್ದಾರಿ. ಇದಕ್ಕಿಂತ ದೊಡ್ಡ ಪರ್ಪಸ್ ನನಗೆ ಬೇಕಾಗಿರ್ಲಿಲ್ಲ. ಅಂಡ್ ಅದನ್ನ ನಾನು ಏನಾಗಿ ತಗೊಂಡೆ? ಪರ್ಪಸ್ ಆಗಿ ತಗೊಂಡೆ. ಓಕೆ, ರೈಟ್. ಓಕೆ, ಅದನ್ನ ನಾನು ಪರ್ಪಸ್ ಆಗಿ ತಗೊಂಡೆ. ಅಂಡ್ ನಾನು ಏನೆಲ್ಲ ಇವತ್ತು ನಾನು ಯಾಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇನ್ನೊಂದು ಪರ್ಪಸ್ ಆಗಿರುತ್ತೆ. ತಂದೆ ಹೆಸರಲ್ಲಿ ಒಂದು ಅನಾಥಾಶ್ರಮ ಸ್ಟಾರ್ಟ್ ಮಾಡಬೇಕು. ತಂದೆ ಹೆಸರಲ್ಲಿ ಬಡ ಮಕ್ಕಳಿಗೆ, ಓದೋದಕ್ಕೆ ಕಷ್ಟಪಡುವಂಥ ತುಂಬಾ ಟ್ಯಾಲೆಂಟೆಡ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು. ಬಡತನದಲ್ಲಿ ಮನೆ ಇಲ್ಲದೆ ಕಷ್ಟಪಡುವಂತ ತುಂಬಾ ಜನರಿಗೆ ಒಂದು ಸಣ್ಣ ನನ್ನ ಕೈಲಾಗುವಂತ ಸಹಾಯನಾದ್ರೂ ಮಾಡಬೇಕು ಅನ್ನುವಂತ ಒಂದು ಪರ್ಪಸ್ನ ಅಲ್ಲಿಂದ ನಾನು ತಗೊಂಡೆ. ಯಾಕಂದ್ರೆ ಇವತ್ತು ನನಗೆ ತಂದೆಗೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಅವರ ಸಮಾಧಿ ಹತ್ರ ಹೋಗಿ ಅಳೋದು ಬಿಟ್ರೆ ನನ್ನ ಕೈಯಲ್ಲಿ ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಬಟ್ ಆದ್ರೆ ಅವರ ಹೆಸರನ್ನ ಉಳಿಸೋದಕ್ಕೆ, ಅವ್ರು ಕೊಟ್ಟಿರುವಂತ ಈ ಒಂದು ಜನ್ಮನ ಪಾವನ ಮಾಡೋದಕ್ಕೆ ನಾನು ಏನೆಲ್ಲ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇನ್ನು ಮುಂದೆನೂ ಮಾಡ್ತೀನಿ. ಸೊ ಈ ಒಂದು ಪರ್ಪಸ್ ಇಲ್ಲಿ ಇಷ್ಟು ಜನ ಕೂತಿದ್ದೀರಾ. ಕಂಪನಿ ಹೆಸರು ಡ್ರೀಮ್ ಡೀಲ್. ಟ್ಯಾಗ್ ಲೈನ್ ಇದೆ, ಡ್ರೀಮ್ಸ್ ಡೂ ಕಮ್ ಟ್ರೂ. ಮೊದಲ ಕನಸಿರಬೇಕು ನಮ್ಮ ತಂದೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಿ ಅವ್ರಿಗೊಂದು ಒಳ್ಳೆ ಜೀವನ ನಾವು ಕೊಡಬೇಕು. ಇವತ್ತು ನನ್ನ ತಾಯಿಗೆ ಒಂದು ಒಳ್ಳೆ ಮನೆ, ನೋಡಿ 1 ಗ್ರಾಮ್ ಚಿನ್ನ ಹಾಕೋದು ತುಂಬಾ ಕಷ್ಟ ಇತ್ತು ಅಲ್ವಾ? ತುಂಬಾ ಲೇಡೀಸ್ ಅವ್ರ ಮೈ ಮೇಲೆ ಚಿನ್ನ ಇರೋದಕ್ಕಿಂತ ಮುತ್ತೂಟ್ ಫೈನಾನ್ಸ್ ಅಲ್ಲೋ, ಬಜಾಜ್ ಫೈನಾನ್ಸ್ ಅಲ್ಲೋ, ಶ್ರೀರಾಮ್ ಫೈನಾನ್ಸ್ ಅಲ್ಲೋ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಅಂತ ತಾಯಿಗೆ ನೀವೊಂದು 2 ಬಳೆ ಗಿಫ್ಟ್ ಮಾಡಿ. ಏನ್ ಗಿಫ್ಟ್ ಮಾಡಿ? 2 ಬಳೆ ಕೊಡಿ, ಒಂದು ಬಳೆ ಕೊಡಿ, ಒಂದು ಉಂಗುರ ಕೊಡಿ. ಆ ಸಂತೋಷನೇ ಬೇರೆ. ಬಟ್ ಆದ್ರೆ ನಾವು ಇನ್ನೂ ನಮ್ಮ ಕನಸುಗಳನ್ನ ಗಟ್ಟಿಪಡಿಸದೆ, ನಮಗೆ ಪರ್ಪಸ್ಸೇ ಇಲ್ಲದೆ, ಜೀವನ ಹೇಗೆ ಹೋಗ್ತಾ ಇದೆ ಹೋಗ್ಲಿ, ಬೆಳಿಗ್ಗೆ ಆಗ್ತಾ ಇದೆ, ರಾತ್ರಿ ಆಗ್ತಾ ಇದೆ, ಊಟ ಮಾಡ್ತಾ ಇದೀವಿ, ಮಲಗ್ತಾ ಇದೀವಿ, ಹೇಳ್ತಾ ಇದೀವಿ ಅಂತ ಮಾತ್ರ ಇದೀವಿ. ನನಗಿದು ನೋಡುವಾಗ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಒಂದು ಒಳ್ಳೆ ಜೀವನ ನಮಗೆ ಕೊಡಕ್ಕಾಗದೆ ನಮ್ಮ ಜೀವನ ವೇಸ್ಟ್. ನಮ್ಮ ಜೀವನ ಏನು? ವೇಸ್ಟ್. ಸೊ ಅದಕ್ಕೋಸ್ಕರ ನಾವು ಕಷ್ಟಪಡಬೇಕು. ಅದಕ್ಕಿಂತ ದೊಡ್ಡ ಪರ್ಪಸ್ ನಮಗೆ ಬೇಕಾಗಿಲ್ಲ. ಹೆಸರು ಆ ಕನಸನ್ನ ತಗೊಳ್ತೀರಾ? ತಂದೆ ತಾಯಿಯ ಕನಸನ್ನ ನನಸು ಮಾಡುವಂತ ಪರ್ಪಸ್ ಜೊತೆಗೆ ನಾವು ಇಲ್ಲಿಂದ ಹೋಗ್ತೀವಾ? ಎಸ್. ಸೊ ಕೊನೆಯದಾಗಿ ಕನ್ನಡದಲ್ಲಿ 1-2 ಮಾತನ್ನ ಹೇಳಿ ನನ್ನ ಈ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಿದ್ದಿರುವ ಕನಸಿಗೆ ನನಸು ನೀನೆ. ಹೇಳಿ ವಾವಾ. ಬಿದ್ದಿರುವ ಕನಸಿಗೆ ನನಸು ಹೇಳಿ ವಾವಾ. ಕಿಸಿಯದ ಮುಖಕ್ಕೆ ತುಸು ನಗಿಸುವ ನಗುವು ನೀನೆ. ವಾವಾ ವಾವಾ. ಕಿಸಿಯದ ಮುಖಕ್ಕೆ ತುಸು ನಗಿಸುವ ನಗುವು ನೀನೆ. ಹೇಳಿ ವಾವಾ ವಾವಾ ವಾವಾ. ಕನಸು ಬಾಳಿನ ದೀಪ, ಕನಸು ಬಾಳಿನ ದೀಪ, ವಾವಾ. ಆ ದೀಪವನ್ನೊಮ್ಮೆ ಹೊತ್ತಿಸಿ ನೋಡು, ಸಕ್ಸಸ್ ನಿನ್ನ ಕಾಲನ್ನು ಬಂದು ಚುಂಬಿಸುತ್ತದೆ. ವಾವಾ ವಾವಾ. ಆ ದೀಪವನ್ನೊಮ್ಮೆ ಹೊತ್ತಿಸಿ ನೋಡು, ಯಶಸ್ಸು ನಿನ್ನ ಪಾದವನ್ನು ಚುಂಬಿಸುತ್ತದೆ. ವಾವಾ ವಾವಾ.
ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಕನಸು ಕಾಣ್ತಾ ಇರಿ, ಎಫರ್ಟ್ ಆಗ್ತಾ ಇರಿ.